ಹೇಳಿ. ಮೊದಲು ಮೈಸೂರು ಮಹಾರಾಜರ ಕಾಲಕ್ಕೆ ಇದನ್ನು ತುಂಬ ವರ್ಷಗಳಿಂದ ನಮ್ಮ ವಿಶ್ವಕರ್ಮ ಜನಾಂಗದವರು ಇದನ್ನು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಮೊದಲು ಇದು ಎಲ್ಲ ಪಾಳು ಬಿದ್ದು ಸರಿ ಇರಲಿಲ್ಲ. ಇವಾಗೆಲ್ಲ ಜನಗಳೆಲ್ಲ ಸಹಕಾರದಿಂದ ತುಂಬ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮ್ಮ ವಿಶ್ವಕರ್ಮ ಜನಾಂಗದವರೆಲ್ಲ ಸೇರಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಇನ್ನು ಒಂದು ಸ್ವಲ್ಪ ಛತ್ರ ಅದು ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ವಿಶ್ವಕರ್ಮ ಜನಾಂಗದವರೇ ಇಲ್ಲಿ ಜಾಸ್ತಿ ಹೆಚ್ಚು ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ಹೋಗಬೇಕು. ಈ ದಿನ ಆ ಲಕ್ಷ್ಮೀನಾರಾಯಣನ ಕೃಪೆ ನಮ್ಮ ವಿಶ್ವಕರ್ಮ ಜನಾಂಗದವರಿಗೆಲ್ಲ ಇರಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಹಾಗೆ ನಮ್ಮ ಕುಲದೇವತೆಯಾದ ಕಾಳಿಕಾದೇವಿಯ ಅನುಗ್ರಹ ನಮ್ಮ ವಿಶ್ವಕರ್ಮ ಜನಾಂಗದವರಿಗೆ ಸಲ್ಲಬೇಕು. ಅದೇ ಈ ಬಸರಾಳು ದೇವಸ್ಥಾನದಲ್ಲಿ ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಜನಗಳು ಮತ್ತು ಭಕ್ತಾದಿಗಳೆಲ್ಲ ಸಹಕರಿಸಬೇಕು ನಮ್ಮಲ್ಲಿ ಮಾಡಿ ಯಾಕೆ ಬರ್ಕೊಳ್ಳಿ. ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಬಸರಾಳು ಹೋಬಳಿ ಮತ್ತು ಬಸರಾಳು ಗ್ರಾಮದಲ್ಲೇ ಇರೋದು ಈ ದೇವಸ್ಥಾನ. ಲಕ್ಷ್ಮೀನಾರಾಯಣರದ್ದು ಪುರಾತನದ್ದು, ರಾಜರ ಕಾಲದ್ದಿದು. ಇಲ್ಲಿ ಎಲ್ಲ ವಿಶ್ವಕರ್ಮದವರೇ ಹಿಂದೂಗಳೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಚೌಟ್ರಿನೂ ಕೂಡ ಕಟ್ತಾ ಇದ್ದಾರೆ. ಅಧ್ಯಕ್ಷರ, ನಿಮ್ಮ ಹೆಸರು? ಕೃಷ್ಣಾಚಾರ್ಯ. ನೀವು ಏನಕ್ಕೆ ಇಲ್ಲಿ ದೇವಸ್ಥಾನದಲ್ಲಿ ಯಾವ ಕಾರ್ಯದರ್ಶಿನ ಸದಸ್ಯರು? ನಮ್ಮ ಚಂದ್ರು ಅವರೇನು? ಚಂದ್ರು ಅವರು ಚಂದ್ರಶೇಖರ್ ಯಾರು ಇದ್ರು? ಹಾಂ, ಅವರೇ. ಹೌದು. ಹಾಂ, ಮುಂದೆ ಬಂದೆ.